ವೆರಿ ಗುಡ್. ಅವನಿಗೆ 4 ಗಂಡು ಮಕ್ಕಳಿದ್ದರು. ಅವರು ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದರು. ರೈತ ತೀವ್ರ ಅನಾರೋಗ್ಯಕ್ಕೆ ಒಳಗಾದ. ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬಾ ನೊಂದಿದ್ದ. ಒಂದು ದಿನ ರೈತನು ಮಕ್ಕಳ ಬಳಿಯೇ ಒಂದು ಕಡ್ಡಿಗಳನ್ನು ತರಲು ಹೇಳಿತು. ಅದನ್ನು ಮುರಿಯುವಂತೆ ಕೇಳಿಕೊಂಡನು. ಅವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು. ಆದರೆ ಅವರಿಂದ ಮುರಿಯಲು ಸಾಧ್ಯವಾಗಲಿಲ್ಲ. ನಂತರ ರೈತನು ಕಡ್ಡಿಗಳ ಕಟ್ಟನ್ನು ಬಿಚ್ಚಲು ಹೇಳಿದನು. ಕಡ್ಡಿಗಳನ್ನು ಮತ್ತೊಮ್ಮೆ ಮುರಿಯಲು ಹೇಳಿದನು. ಮಕ್ಕಳು ಅವುಗಳನ್ನು ಸುಲಭವಾಗಿ ಮುರಿದರು. ನಾವು ಒಗ್ಗೂಡಿ ಇರದಿದ್ದರೆ ನಮ್ಮನ್ನು ಮುರಿಯಲು ಯಾರಿಗೂ ಆಗುವುದಿಲ್ಲ ಮತ್ತು ನಾವು ಒಗ್ಗೂಡಿ ಇರದಿದ್ದರೆ ನಮ್ಮ ಏಕತೆಯನ್ನು ಯಾರಾದರೂ ಮುರಿಯಬಹುದು ಎಂದು ಹೇಳಿದನು. ಅವರ ಮಕ್ಕಳು ತಮ್ಮ ಪಾಠವನ್ನು ಕಲಿತರು ಮತ್ತು ಶಾಂತಿಯಿಂದ ಬದುಕಲು ಪ್ರಾರಂಭಿಸಿದರು. ಏಕತೆಯಲ್ಲಿ ಬಂದರು. ಇವರೇ ಒಡೆಯವರು. ಇವ ಶೈಲಿಕ, ಇವ ದುರ್ವಿಧ. ನಮಸ್ತೆ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ಕಾಲು. ಇದು ನಿಮ್ಮ ಕಾಲಲ್ಲ, ಎಕ್ಕಡ. ಶಬಾಷ್. ಇದು ನನ್ನ ಕೈಯಲ್ಲ, ಕಾಲಲ್ಲ, ಎಕ್ಕಡೋನು ಅಲ್ಲ. ಯಮಪಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯೇ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದಾಗಿ ಪರಾಮರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ? ಬೀಳುತ್ತೆ. ಈ ರಚನೆ ಒಂದು ಸಣ್ಣ ನೀರಿನ ಮೇಲೆ ನಿಂತಿರುತ್ತದೆ. ಅದೇನಾದ್ರೂ ಹೇಳಿಬಿಟ್ರೆ ಕತೆ ಮುಗಿಯಿತು. ಅಪ್ಪ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ತಲೆ. ಆ ಪಿಳ್ಳ ನೋಡಿ ಕೃಷ್ಣ ಅದೇ ಬಾಗ್ಲಂತಾನೆ ಬರೋದು. ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ. ನನ್ ತಲೆ ತಿಂತೀರಿ. ಸುಮ್ನೆ ಇನ್ನೊಂದ್ ಬಾಗ್ಲು ಇಡಿ. ಇನ್ನೊಂದು ಬಾಗ್ಲ? ಮತ್ತೆ ಎಲ್ರು ಬರೋ ಬಾಗ್ಲಲ್ಲಿ ನಾನ್ ಬರಕ್ಕಾಗುತ್ತಾ? ಅಂದ್ರೆ ಒಡೆಯ ನಿಮ್ ಬುಡೆ